ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹೊಸ್ತಾ ಇರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು. ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಈ ಸುದ್ದಿಗಳನ್ನು. ಇಂದು ನಾವು ವಿಶ್ವ ರೈತ ದಿನಾಚರಣೆಯ ಅಂದರೆ ರೈತರ ಹಬ್ಬ ಡಿಸೆಂಬರ್ 23ನೇ ತಾರೀಕು ನಡೀತಕ್ಕಂಥ ಕಲಬುರಗಿಯಲ್ಲಿ ನಡೀತಕ್ಕಂಥ ರಾಜ್ಯ ಮಟ್ಟದ ರೈತ ಸಮಾವೇಶದ ಭಿತ್ತಿಪತ್ರವನ್ನು ಬಿಡುಗಡೆ ಮಾಡಿ ಈ ಭಾಗದ ಈ ಜಿಲ್ಲೆಯ ರೈತರಿಗೆ ಒಂದು ಜಾಗೃತಿಯನ್ನು ಮೂಡಿಸುವಂಥ ಕೆಲಸ ಮಾಡಲಿಕ್ಕೆ ಬಂದಿದ್ದೇವೆ. ದೇಶದಲ್ಲಿ 140 ಕೋಟಿ ಜನರಿಗೆ ಅನ್ನವನ್ನು ಕೊಡುವಂಥ ರೈತನನ್ನು ನೆನೆಯುವಂಥ ಕೆಲಸವನ್ನು ಯಾವ ಸರ್ಕಾರಗಳು ಮಾಡ್ತಾಯಿಲ್ಲ. ರೈತನನ್ನು ಶೋಷಣೆ ಮಾಡ್ತಾಯಿದ್ದಾರೆ, ರೈತರಿಗೆ ದ್ರೋಹ ಬಗೀತಾ ಇದ್ದಾರೆ, ರೈತರ ಹೆಸರಿನಲ್ಲಿ ಆಡಳಿತ ಮಾಡ್ತಾಯಿದ್ದಾರೆ. ಆದರೆ ರೈತರಿಗೆ ನ್ಯಾಯಯುತವಾದಂಥ ಬೇಡಿಕೆಗಳನ್ನು ಈಡೇರಿಸಲಿಕ್ಕೆ ಆಗ್ತಾಯಿಲ್ಲ. ಈಗ ತಾವೆಲ್ಲ ತಿಳಿದಂಗೆ ಶಿಕ್ಷಕರ ದಿನಾಚರಣೆ ಮಾಡ್ತಾರೆ, ಮಕ್ಕಳ ದಿನಾಚರಣೆ ಮಾಡ್ತಾರೆ, ವೈದ್ಯರ ದಿನಾಚರಣೆ ಮಾಡ್ತಾರೆ. ಎಲ್ಲ ಜಾತಿಯ ಒಂದು ಆಕರ್ಷಣೆಗಾಗಿ ಮಹಾನುಭಾವರ ದಿನಾಚರಣೆಗಳನ್ನ ಮಾಡ್ತಾರೆ. ಆದರೆ ನಮ್ಮ ರೈತರ ದಿನಾಚರಣೆಯನ್ನು ಯಾರೂ ಕೂಡ ಗಂಭೀರವಾಗಿ ತಗೊಂಡಿಲ್ಲ, ನಿರ್ಲಕ್ಷ್ಯತನ ಮಾಡ್ತಾಯಿದ್ದಾರೆ. ಆ ಹಿನ್ನೆಲೆಯಲ್ಲಿ ರಾಜ್ಯದ ರೈತರನ್ನು ಜಾಗೃತಿಗೊಳಿಸಿ ಈ ಒಂದು ಸಂದರ್ಭದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಡಿಸೆಂಬರ್ 23ನೇ ತಾರೀಕು ಆಚರಣೆ ಮಾಡಲಿಕ್ಕೆ ನಾವು ಪ್ರತಿ ವರ್ಷ ಮಾಡ್ತಾಯಿದ್ದೀವಿ. ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಅಂದರೆ ಧಾರವಾಡ, ಬೆಳಗಾವಿ, ಮೈಸೂರು, ಬೆಂಗಳೂರು ಎಲ್ಲ ಕಡೆ ಮಾಡಿ ಈಗ ಕಲಬುರಗಿನಲ್ಲಿ ರಾಜ್ಯ ಮಟ್ಟದ ರೈತ ಸಮಾವೇಶವನ್ನು ಮಾಡ್ತಾಯಿದ್ದೇವೆ. ಈ ಸಮಾವೇಶದಲ್ಲಿ ಭಾಳ ಮುಖ್ಯವಾಗಿ ರಾಜ್ಯದಲ್ಲಿ ಸಮಗ್ರ ಕೃಷಿಯಲ್ಲಿ ಮತ್ತು ಕೃಷಿಯಲ್ಲಿ ಒಂದು ಪಾಂಡಿತ್ಯವನ್ನು ಪಡೆದಿರ್ತಕ್ಕಂಥ ಸುಮಾರು 10 ಜನ ರೈತರನ್ನು ಗುರುತಿಸಿ ಅವರಿಗೆ IAS ಪದವಿ ಪುರಸ್ಕಾರವನ್ನು ಈ ಸಮಾವೇಶದಲ್ಲಿ ಮಾಡಲಿಕ್ಕೆ ಈಗ ಆದರ್ಶ ವೆಟನರಿ ಏನಿದೆಯಾ ಈಗ ಒಳ್ಳೆಯ ಮಧ್ಯ ದಸರಾ ಎಲ್ಲ ಮಾಡ್ಬೋದು. ಮಾಡ್ತಾ ಇದ್ದಾರೆ. ಕಂಟಿನ್ಯೂಸ್ ಆಗಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಬೇಕು ಅನ್ನುವಂಥ ಸೂಚನೆ ಇದ್ದೇನೆ. ಅದಕ್ಕೆ ಅನುದಾನ ಕೊಡ್ತೀವಿ ಅಂತ ಹೇಳಿದ್ದೇನೆ. ನಮ್ಮ ಫೌಂಡೇಶನ್ ಇದ್ದಂಥ ಅನುದಾನ ಖರ್ಚು ಮಾಡಿಕೊಳ್ಬಹುದು ಅನ್ನುವಂಥ ಒಂದು ಅಧಿಕಾರವನ್ನು ಅಥವಾ ಸೂಚನೆಯನ್ನು ಕೊಟ್ಟಿದ್ದೇನೆ. ಸರ್, ಕರ್ನಾಟಕ ತಮಿಳುನಾಡು ಗಡಿ ದಾಳ್ವಾಡಿ 40ಕ್ಕೂ ಹೆಚ್ಚು ಕಾಡಾನೆ ಹಿಡಿದು ಬೀಡುಬಿಟ್ಟಿದೆ. ಯಾವಾಗ ಬೇಕಾದರೂ ಕೂಡ ಕರ್ನಾಟಕ ರಾಜ್ಯಕ್ಕೆ ಎಂಟ್ರಿ ಆಗೋ ಸಾಧ್ಯತೆ ಇದೆ. ಹಾಗಾಗಿ ಅದ್ರ ಮುನ್ನೆಚ್ಚರಿಕೆ ಕ್ರಮ ಬಗ್ಗೆ ಸರ್. ಇವತ್ತು ಕಾಡು ಪ್ರಾಣಿಗಳಿಗೆ ಗಡಿ ಅನ್ನುವಂಥದ್ದು ಇದೆ. ಕರ್ನಾಟಕದ ಕಾಡು ಪ್ರಾಣಿಗಳು ತಮಿಳುನಾಡಿಗೆ ಹೋಗ್ತವೆ, ಕೇರಳಕ್ಕೆ ಹೋಗ್ತವೆ, ಕೇರಳದ ಕಾಡು ಪ್ರಾಣಿಗಳು ಕರ್ನಾಟಕಕ್ಕೆ ಬರ್ತವೆ. ಹೀಗಾಗಿ ನಾನು ಹಿಂದೇನೂ ಒಂದು
ಅಂತಾರಾಜ್ಯ ಮಟ್ಟದ ಒಂದು ಸಭೆಯನ್ನು ನಾವು ಮಾಡಿದ್ದೇವೆ. ಮೆಮೊರಂಡಮ್ ಅಂಡರ್ಸ್ಟ್ಯಾಂಡಿಂಗ್ ಕೇರಳ ಜೊತೆಯಲ್ಲಿ, ತೆಲಂಗಾಣ ಜೊತೆಯಲ್ಲಿ, ಆಂಧ್ರ ಜೊತೆಯಲ್ಲಿ ಮಾಡಿಕೊಂಡಿದ್ದಾರೆ. ಉತ್ತಮ ರೂಢಿಗಳನ್ನು ಅಳವಡಿಸಿಕೊಳ್ಳುವಂಥ ರೀತಿಯಲ್ಲಿ ಚರ್ಚೆ ಮಾಡಿದ್ದಾರೆ. ಇಂಥ ಒಂದು ಪ್ರಕರಣಗಳ ಬಗ್ಗೆ ನಮ್ಮ ಹಿರಿಯ ಅಧಿಕಾರಿಗಳು ಆ ರಾಜ್ಯದ ಹಿರಿಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡ್ತಾರೆ, ಮಾಡಿ ಅದನ್ನು ಪರಿಹಾರ ಮಾಡುವಂಥ ರೀತಿಯಲ್ಲಿ ಅವರು ಕ್ರಮವನ್ನು ತೆಗೆದುಕೊಳ್ತಾರೆ. ಸರ್, ತಿಂಗಳಿಂದ ನಾವು 1008 ಮದುವೆಯನ್ನು ಇಡೀ ರಾಜ್ಯದೊಳಗಡೆ ರಾಜ್ಯದ ಉದ್ದಗಲಕ್ಕೂ ಪ್ರವಾಸವನ್ನು ಮಾಡಿ ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ, ಬಡವ್ರ ಮಕ್ಕಳಿಗೆ ಹೆಣ್ಣು ಸಿಗ್ತಾಯಿಲ್ಲ, ನಿರ್ಗತಿಕರಿಗೆ ಹೆಣ್ಣು ಸಿಗ್ತಾಯಿಲ್ಲ ಅನ್ನೋ ಒಂದು ಕಾನ್ಸೆಪ್ಟನ್ನ ಮುಂದಿಟ್ಕೊಂಡು ರಾಜ್ಯ ಸರ್ಕಾರಕ್ಕೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ನೀವೇ 1008 ಮದುವೆಯನ್ನು ಮಾಡಿ ಅವರಿಗೆ ಒಂದು 5 ಅಥವಾ 10 ಲಕ್ಷ ರೂಪಾಯಿ ಒಂದು ಮನೆಯನ್ನು ಕೊಡ್ರಿ ಅಂತೇಳಿ ಅವತ್ತು ರೈತರ ಮಕ್ಕಳಿಗೆ ಹೆಣ್ಣು ಕೊಡ್ತಾರೆ ಅನ್ನೋ ಒಂದು ಮನೋಭಾವನೆ ಮನಸ್ಸಲ್ಲಿ ಇಟ್ಕೊಂಡು ಈಗ ಆಲ್ರೆಡಿ ತಯಾರಿಗಳನ್ನ ನಾವು ನಡೆಸ್ತಾ ಇದ್ದೀವಿ. ಇವತ್ತು ಡಿಸೆಂಬರ್ 7ನೇ ತಾರೀಕು ಮದುವೆ ಇದೆ. ಈಗ ಆಲ್ರೆಡಿ ನಮಗೆ 1008ಕ್ಕಿಂತ ಜಾಸ್ತಿ ಜೋಡಿಗಳು ಬಂದಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಈಗ ಆಲ್ರೆಡಿ ಜೋಡಿ ನಮಗೆ ಸುಮಾರು ವೆರಿಫಿಕೇಷನ್ ಆಗ್ತಾ ಇದೆ. ಈಗ ಆಲ್ರೆಡಿ ನಮಗೆ ಒಂದು 800 ಚಿಲ್ಲರೆ ವೆರಿಫಿಕೇಷನ್ ಮಾಡಿ ಅವರು ನಮಗೆ ರಿಟರ್ನ್ ಕೊಟ್ಟಿದ್ದಾರೆ. ವಾಪಸ್ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಇಡೀ ರಾಜ್ಯದ ಜನತೆಗೆ ನಾನು ಕೈ ಮುಗಿದು ಬೇಡ್ಕೊಳ್ತೀನಿ, ಯಾರು ಕೂಡ ನಮ್ಮನ್ನು ಕರೆದಿಲ್ಲ, ನಮ್ಮ ಸಂಘಟನೆ ಕರೆದಿಲ್ಲ, ಆ ಸಂಘಟನೆ ಕರೆದಿಲ್ಲ ಅಂತ ಹೇಳ್ಬೇಡಿ. ರೈತ ಸಂಘಟನೆ ಅಂದರೆ ಎಲ್ಲ ಸಂಘಟನೆ ಒಂದೇ ಸಂಘಟನೆ. ನೀರು, ನೆರಳು ಮತ್ತು ಭಾಷೆ ಅವನ್ನೆಲ್ಲ ನಾವು ಯಾವತ್ತೂ ಕೂಡ ಕೈ ಬಿಡಬಾರ್ದು. ಯಾರೇ ಸಂಘಟನೆ ಇರಲಿ, ಯಾರೇ ವ್ಯಕ್ತಿಗಳಿರಲಿ, ಕರೆದ್ರೂ ಕರೀಲಿಲ್ಲ ಅಂದರು ದಯಮಾಡಿ ನಾನೇನಾದ್ರು ಕರೀಲಿಲ್ಲ ಅಂದರೆ ನಾನು ಕ್ಷಮಿಸಿ. ಯಾರಿಗೂ ಕೂಡ ವೈಯಕ್ತಿಕವಾಗಿ ಕರೆಯೋಕ್ಕೆ ಟೈಮ್ ಇಲ್ಲ ನನಗೆ, ಯಾಕಂದರೆ ನಾನು ಈ ತಯಾರಿಗಳನ್ನು ಮಾಡೋದ್ರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ. ನನ್ನಿಂದ ಏನಾದರೂ ನಿಮ್ಮನ್ನು ಕರಿಬೇಕಾದ್ರೆ ಕರೀದಲ್ಲಿ ನಿಮ್ಗೆ ಏನಾದರೂ ನನ್ನಿಂದ ತೊಂದರೆ ಆಗುತ್ತೆ. ಎಸ್ಪೆಷಲಿ ಚಿತ್ರದುರ್ಗದ ಎಲ್ಲ ನನ್ನ ರೈತ ಪರ ಸಂಘಟನೆ, ದಲಿತರ ಪರ ಸಂಘಟನೆ, ಕನ್ನಡ ಪರ ಸಂಘಟನೆ, ಹಿಂದುಳಿದ ಪರ ಸಂಘಟನೆ, ಅಲ್ಪಸಂಖ್ಯಾತರ ಸಂಘಟನೆ, ಪ್ರತಿಯೊಂದು ಸಂಘಟನೆಯವರಿಗೆ ನಾನು ಮನವಿಯನ್ನು ಏನು ಮಾಡ್ತಿದ್ದೆ ಅಂದರೆ, ಇದು ನಿಮ್ಮ ಜಿಲ್ಲೆ ಒಳಗಡೆ ಬಂದು ಆಲದ ಮರ ಅಂತೇಳಿ ನಿಮ್ಮ ಜಿಲ್ಲೆಯಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಯಾವುದೇ ಕಾರಣಕ್ಕೆ ಕೆಟ್ಟದಾಗಬಾರ್ದು. ಕೆಟ್ಟದಾದರೆ ಚಿತ್ರದುರ್ಗದಲ್ಲಿ ಹಿಂಗೆ ಆಯಿತು ಅಂತಲೇ ಬರುತ್ತೆ, ಒಳ್ಳೆಯದಾದರೆ ಚಿತ್ರದುರ್ಗದಲ್ಲಿ ಹಿಂಗೆ ಆಗುತ್ತೆ ಅಂತ ಬರುತ್ತೆ. ನೀವೆಲ್ಲ ಕೈ ಜೋಡಿಸಿ ಈ ಮದುವೆ ಕಾರ್ಯಕ್ರಮವನ್ನು ಇಡೀ ಎಂಟರ್ ಕರ್ನಾಟಕದಿಂದ ಬರುವಂಥ ಆ ನವ ಕುಟುಂಬಗಳಿಗೆ ಒಂದಷ್ಟು ಅಕ್ಷತೆಯನ್ನು ಹಾಕಿ ಒಳ್ಳೆಯ ವಿಷಯವನ್ನು 4 ಜನಕ್ಕೆ ತಲುಪಿಸುವಂಥ ಕಾರ್ಯಕ್ಕೆ ನೀವೆಲ್ಲ ಕೈ ಹಾಕಿ ನನ್ನ ಜೊತೆ ಕೈ ಜೋಡಿಸ್ಬೇಕು ಅಂತೇಳಿ, ಶುಭ ಕೋರಬೇಕಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಆತ್ಮೀಯರೇ, ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.